ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಎನ್ವೈರ್ಮೆಂಟಲ್ ಸೈನ್ಸ್ ಸೀರೀಸ್. ಇವತ್ತಿನ ಕ್ಲಾಸ್ ಆಕ್ಸಿಜನ್ ಡಿಮ್ಯಾಂಡ್ ಅಂದರೆ ಆಮ್ಲಜನಕದ ಬೇಡಿಕೆ ಕುರಿತಾಗಿರುತ್ತೆ. ಇದರಲ್ಲಿ ಬರುವ ಪ್ರಮುಖ ಕಾನ್ಸೆಪ್ಟ್ ಅಂದರೆ BOD, COD, TOD ಮತ್ತು TOC. ಈ ಪರಿಕಲ್ಪನೆಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ ಇವತ್ತಿನ ಕ್ಲಾಸ್ನಲ್ಲಿ. ಇವತ್ತಿನ ಕ್ಲಾಸ್ಗೆ ಹೋಗೋದಕ್ಕಿಂತ ಮುಂಚೆ ಒಂದಿಷ್ಟು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಅವಶ್ಯಕವಾಗಿರುತ್ತೆ. ಸೊ ದಟ್ ಈ ಚಾಪ್ಟರ್ ಚೆನ್ನಾಗಿ ಅರ್ಥ ಆಗುತ್ತೆ. ಅದೇನಂದ್ರೆ, ಒಂದು ನೀರಿನ ಮೂಲ ಇರುತ್ತೆ, ಅಲ್ಲಿ ತ್ಯಾಜ್ಯಗಳು ಇದ್ದೇ ಇರುತ್ತೆ ಅಲ್ವಾ. ಆ ತ್ಯಾಜ್ಯಗಳಲ್ಲಿ ಎರಡು ಬಗೆ ಇರುತ್ತೆ. ಒಂದು ತ್ಯಾಜ್ಯ ಅಥವಾ ಇದಕ್ಕೆ ಜೈವಿಕ ತ್ಯಾಜ್ಯ ಅಂತೀವಿ, ಇನ್ನೊಂದು ನಿರುಪಯುಕ್ತ ತ್ಯಾಜ್ಯ ಅಥವಾ ಇದಕ್ಕೆ ಅಜೈವಿಕ ತ್ಯಾಜ್ಯ ಅಂತಲೂ ಕರಿತೀವಿ ಅಲ್ವಾ. ಸೊ ಈ ತ್ಯಾಜ್ಯಗಳನ್ನ ವಿಘಟಿಸಲು ಅಲ್ಲಿ ಸೂಕ್ಷ್ಮಾಣುಜೀವಿಗಳು ಇರ್ತವೆ. ಇದೊಂದು ಕಾನ್ಸೆಪ್ಟ್. ಆ ಸೂಕ್ಷ್ಮಾಣುಜೀವಿಗಳು ಅದನ್ನ ಹೇಗೆ ವಿಘಟನೆ ಮಾಡ್ತಾವೆ ಅಂದ್ರೆ, ಇವಾಗ ನಾವು ಊಟ ಮಾಡಲ್ವಾ, ಆ ಥರ ಡೈರೆಕ್ಟ್ ಆಗಿ ಅದನ್ನ ಸೇವಿಸಿ ಊಟ ಮಾಡೋದಿಲ್ಲ. ಬ್ಯಾಕ್ಟೀರಿಯಾಗಳು ಅಥವಾ ಸೂಕ್ಷ್ಮಾಣುಜೀವಿಗಳು ಅವುಗಳು ಹೇಗೆ ಅದನ್ನ ವಿಘಟನೆ ಮಾಡ್ತಾವಂದ್ರೆ, ಆ ತ್ಯಾಜ್ಯಗಳ ಮೇಲೆ ದ್ರವವನ್ನ ಅಥವಾ ಆಸಿಡ್ ಅನ್ನ ಸಿಂಪಡಣೆ ಮಾಡ್ತವೆ. ಆ ಆಸಿಡ್ ಆ ತ್ಯಾಜ್ಯದ ಮೇಲೆ ಬಿದ್ದಾಗ ಅಲ್ಲೊಂದು ದ್ರವ ಉತ್ಪಾದನೆ ಆಗುತ್ತೆ. ಆ ದ್ರವವನ್ನ ಸೂಕ್ಷ್ಮಾಣುಜೀವಿಗಳು ತಮ್ಮ ಬೆಳವಣಿಗೆಗೆ ಬಳಸ್ಕೊಳ್ತವೆ, ಕನ್ಸ್ಯೂಮ್ ಮಾಡ್ತವೆ. ಈ ರೀತಿಯಾಗಿ ವಿಘಟನೆ ಕ್ರಿಯೆ ನಡೀತದೆ. ಫಸ್ಟ್ ಒನ್, ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್, ಇದಕ್ಕೆ BOD ಅಂತ ಕರಿತೀವಿ. ಕಲುಷಿತ ನೀರಿನಲ್ಲಿರುವ ಜೈವಿಕ ತ್ಯಾಜ್ಯಗಳನ್ನು ಅಥವಾ ಈ ಸಾವಯವ ತ್ಯಾಜ್ಯಗಳನ್ನ ವಿಘಟಿಸಲು ಅಲ್ಲಿರುವ ಸೂಕ್ಷ್ಮ ಜೀವಿಗಳಿಗೆ ಅಗತ್ಯವಿರುವ ಆಮ್ಲಜನಕದ ಪ್ರಮಾಣವನ್ನ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಕರಿತೀವಿ. ನೆಕ್ಸ್ಟ್, ಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್, COD ಅಂದ್ರೆ ನೀರಿನಲ್ಲಿರುವ ಅಜೈವಿಕ ತ್ಯಾಜ್ಯಗಳನ್ನ, ಅಂದ್ರೆ ಈ ನಿರುಪಯುಕ್ತ ತ್ಯಾಜ್ಯಗಳು ಅಂತ ಏನು ಕರಿತೀವಿ, ಅದನ್ನ ರಾಸಾಯನಿಕವಾಗಿ ವಿಘಟಿಸಲು ಸೂಕ್ಷ್ಮ ಜೀವಿಗಳಿಗೆ ಅಗತ್ಯವಿರುವ ಆಮ್ಲಜನಕದ ಪ್ರಮಾಣವನ್ನ ಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಕರಿತೀವಿ. ಈ BODಗೂ ಮತ್ತು CODಗೂ ಏನು ವ್ಯತ್ಯಾಸ ಅಂದ್ರೆ, BODಯಲ್ಲಿ ನೀರಿನಲ್ಲಿರುವ ಸಾವಯವ ತ್ಯಾಜ್ಯಗಳನ್ನು ವಿಘಟಿಸಲು ಅಲ್ಲಿರುವ ಸೂಕ್ಷ್ಮಾಣುಜೀವಿಗಳಿಗೆ ಅಗತ್ಯವಿರುವ ಆಮ್ಲಜನಕದ ಪ್ರಮಾಣವನ್ನ BOD ಅಂತ ಕರೆದ್ರೆ, ಆ ಕಲುಷಿತ ನೀರಿನಲ್ಲಿರುವ ಅಜೈವಿಕ ತ್ಯಾಜ್ಯಗಳನ್ನ ರಾಸಾಯನಿಕವಾಗಿ ವಿಘಟಿಸಲು ಸೂಕ್ಷ್ಮ ಜೀವಿಗಳಿಗೆ ಅಗತ್ಯವಿರುವ ಆಮ್ಲಜನಕದ ಪ್ರಮಾಣವನ್ನ ಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಕರಿತೀವಿ. ಇವಾಗ ಸಾವಯವ ತ್ಯಾಜ್ಯಗಳು ಅಂದ್ರೆ ಏನು? ಈ ತರಕಾರಿ ಇರ್ಬೋದು ಅಥವಾ ಹಣ್ಣು ಹಂಪಲುಗಳಿರ್ಬೋದು, ಕಟ್ಟಿಗೆ, ಎಲೆಗಳು, ಇವೆಲ್ಲ ಏನು, ಅಥವಾ ಪ್ರಾಣಿ ಪಕ್ಷಿಗಳ ಸ್ಕೆಲಿಟನ್, ಅಸ್ಥಿ ಪಂಜರಗಳಾಗಿರ್ಬೋದು, ಅವುಗಳ ಮೃತ ದೇಹಗಳಾಗಿರ್ಬೋದು, ಇವೆಲ್ಲ ನಾವು ಸಾವಯವ ತ್ಯಾಜ್ಯ ಅಥವಾ ಜೈವಿಕ ತ್ಯಾಜ್ಯ ಅಂತ ಕರಿತೀವಿ. ಅದೇ ನಿರುಪಯುಕ್ತ ಅಥವಾ ಅಜೈವಿಕ ತ್ಯಾಜ್ಯ ಅಂದ್ರೆ ನೀರಿನ ಮೂಲಕ್ಕೆ ಪ್ಲಾಸ್ಟಿಕ್ ಅಥವಾ ಮೆಟಲ್ಸ್ ಅಥವಾ ಇತರೆ ಸಿಂಥೆಟಿಕ್ ಮೆಟೀರಿಯಲ್ಸ್ ಅನ್ನ ಹಾಕ್ತಿವಲ್ಲ, ಅವು ಎಲ್ಲ ಅಜೈವಿಕ ತ್ಯಾಜ್ಯಗಳಂತ ಕರಿತೀವಿ. ಟೋಟಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಬರುತ್ತೆ. ನೀರಿನಲ್ಲಿರುವ ಈ ಜೈವಿಕ ಮತ್ತು ಅಜೈವಿಕ ಎರಡೂ ತ್ಯಾಜ್ಯಗಳನ್ನು ಕೂಡ ವಿಘಟಿಸಲು ಸೂಕ್ಷ್ಮ ಜೀವಿಗಳಿಗೆ ಅಗತ್ಯವಿರುವ ಆಮ್ಲಜನಕದ ಬೇಡಿಕೆಯನ್ನ ಟೋಟಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಕರಿತೀವಿ. ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ, ಟೋಟಲ್ ಆರ್ಗ್ಯಾನಿಕ್ ಕಾರ್ಬನ್ ಅಂತ. ಟೋಟಲ್ ಆರ್ಗ್ಯಾನಿಕ್ ಕಾರ್ಬನ್, TOC ಅಂದ್ರೆ ನೀರಿನಲ್ಲಿರುವ ಜೈವಿಕ ಈ ಸಾವಯವ ತ್ಯಾಜ್ಯ ಏನಂತೀವಿ, ಅದರಲ್ಲಿರುವ ಒಟ್ಟು ಇಂಗಾಲದ ಪ್ರಮಾಣವನ್ನ ನಾವು ಟೋಟಲ್ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಕರಿತೀವಿ. ಅಂದ್ರೆ ನೀರಿನ ಮೂಲಕ್ಕೆ ಸೇರಿಕೊಂಡಿರುವ ಈ ಜೈವಿಕ ತ್ಯಾಜ್ಯಗಳಲ್ಲಿ ಶೇಖರಣೆಯಾಗಿರುವ ಒಟ್ಟು ಇಂಗಾಲದ ಪ್ರಮಾಣ ಏನಿರುತ್ತೆ, ಅದನ್ನ ನಾವು ಟೋಟಲ್ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಕರಿತೀವಿ. ಇನ್ನೊಂದು ಕಾನ್ಸೆಪ್ಟ್ ಏನ್ ನೆನ್ಪಿಟ್ಕೊಳ್ಬೇಕು ಅಂದ್ರೆ, ಇವಾಗ ನಾವು ಆಲ್ರೆಡಿ ನೋಡಿದ್ವಿ BOD ಅಂದ್ರೆ ಏನು, COD ಅಂದ್ರೆ ಏನು, TOD ಅಂದ್ರೆ ಏನು, TOC ಅಂದ್ರೆ ಏನು ಅಂತ ನೋಡಿದ್ವಿ ಅಲ್ವಾ. BODಗಿಂತ COD ದೊಡ್ಡದಿರುತ್ತೆ, CODಗಿಂತ TOD ದೊಡ್ಡದಿರುತ್ತೆ. ಏನಕ್ಕೆ ಅಂತ ನಿಮ್ಗೆ ಇವಾಗಲೇ ಅರ್ಥ ಆಗಿದೆ. BOD ಅಂದ್ರೆ ನೀರಿನಲ್ಲಿರುವ ಸಾವಯವ ತ್ಯಾಜ್ಯಗಳನ್ನ ಅಂದ್ರೆ ಜೈವಿಕ ತ್ಯಾಜ್ಯಗಳನ್ನ ವಿಘಟನೆ ಮಾಡಲು ಸೂಕ್ಷ್ಮಾಣುಜೀವಿಗಳಿಗೆ ಅಗತ್ಯವಿರುವ ಆಮ್ಲಜನಕದ ಪ್ರಮಾಣ, ಇದಕ್ಕೆ BOD. COD ಅಂದ್ರೆ ನೀರಿನಲ್ಲಿರುವ ಅಜೈವಿಕ ಅಥವಾ ನಿರುಪಯುಕ್ತ ತ್ಯಾಜ್ಯಗಳನ್ನ ವಿಘಟನೆ ಮಾಡಲು ಅಗತ್ಯವಿರುವ ಆಮ್ಲಜನಕದ ಪ್ರಮಾಣಕ್ಕೆ COD ಅಂತೀವಿ. ಇನ್ನು TOD ಅಂದ್ರೆ ನೀರಿನಲ್ಲಿರುವ ಈ ಜೈವಿಕ ಮತ್ತು ಅಜೈವಿಕ ಎರಡೂ ಬಗೆಯ ತ್ಯಾಜ್ಯಗಳನ್ನ ವಿಘಟನೆ ಮಾಡಲು ಸೂಕ್ಷ್ಮಾಣುಜೀವಿಗಳಿಗೆ ಅಗತ್ಯವಿರುವ ಒಟ್ಟು ಆಮ್ಲಜನಕದ ಪ್ರಮಾಣವನ್ನ TOD ಅಂತ ಕರಿತೀವಿ.
ಇಲ್ಲಿ ಇನ್ನೊಂದು ಪರಿಕಲ್ಪನೆ ಇದೆ, ಶುದ್ಧ ನೀರು ಮತ್ತು ಮಲಿನ ನೀರು ಅಂತ ಅಲ್ವಾ. ನಾವು ಶುದ್ಧ ನೀರು ಅಂತ ಹೇಗೆ ಕರಿತೀವಿ ಅಂದ್ರೆ, ಒಂದು ನೀರಿನ ಸ್ಯಾಂಪಲ್ ತಗೊಂಡಾಗ ಆ ನೀರಿನಲ್ಲಿ ಅಧಿಕ ಪ್ರಮಾಣದಲ್ಲಿ ಆಮ್ಲಜನಕ ಇದ್ರೆ ಆ ನೀರು ಶುದ್ಧವಾಗಿದೆ ಅಂತ ಅರ್ಥ, ಮತ್ತು ಅಲ್ಲಿನ ಜಲಚರ ಜೀವಿಗಳು ಆರೋಗ್ಯಕರವಾಗಿರುತ್ತವೆ ಅಂತ ಹೇಳ್ಬೋದು. ಅದೇ ಗೊತ್ತಾ, ಶುದ್ಧ ನೀರು ಅಂದ್ರೆ ಅಲ್ಲಿ ತ್ಯಾಜ್ಯಗಳ ಪ್ರಮಾಣ ಕಡಿಮೆ ಇರುತ್ತೆ, ಮತ್ತು ನೀರಿನಲ್ಲಿ ಜೈವಿಕ ತ್ಯಾಜ್ಯ ಇದ್ರೆ ಏನೂ ತೊಂದರೆ ಇಲ್ಲ, ಅದನ್ನ ಸೂಕ್ಷ್ಮಾಣುಜೀವಿಗಳು ವಿಘಟನೆ ಮಾಡಿ ನೀರನ್ನ ಸ್ವಚ್ಛಗೊಳಿಸ್ತವೆ. ಮಲಿನ ನೀರು, ಇನ್ ಕೇಸ್ ನೀರಿನ ಮೂಲಕ್ಕೆ ನಾವು ಸಿಂಥೆಟಿಕ್ ಮಟೀರಿಯಲ್ಸ್ ಅಥವಾ ಈ ಪ್ಲಾಸ್ಟಿಕ್, ಮಾನವ ನಿರ್ಮಿತ ಪದಾರ್ಥಗಳು ಏನಾದ್ರು ನೀರಿನ ಮೂಲಕ್ಕೆ ಹೋದ್ರೆ ಅಲ್ಲಿ ಆ ಸೂಕ್ಷ್ಮಾಣುಜೀವಿಗಳ ಕೆಲಸ ಏನ್ ಗೊತ್ತಾ, ಯಾವುದೇ ತ್ಯಾಜ್ಯ ಇರಲಿ, ಮನುಷ್ಯರು ನಮ್ಗೆ ಗೊತ್ತಿರುತ್ತೆ ಇದು ಜೈವಿಕ ಅಜೈವಿಕ ಅಂತ, ಆದ್ರೆ ಆ ಸೂಕ್ಷ್ಮಾಣುಜೀವಿಗಳಿಗೆ ಜೈವಿಕ ತ್ಯಾಜ್ಯ ಯಾವುದು ಅಜೈವಿಕ ತ್ಯಾಜ್ಯ ಯಾವುದು ಅಂತ ಗೊತ್ತಿರಲ್ಲ. ಅದು ಎಲ್ಲಾ ತ್ಯಾಜ್ಯಗಳನ್ನ ವಿಘಟನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ಇರುತ್ತೆ. ಅದು ಜೈವಿಕ ತ್ಯಾಜ್ಯ ಆಗಿದ್ರೆ ಅದ್ರ ಮೇಲೆ ಆಸಿಡ್ ಹಾಕುತ್ತೆ, ಅದ್ರ ರಿಯಾಕ್ಷನ್ ಇಂದ ದ್ರವ ರಿಲೀಸ್ ಆಗುತ್ತೆ, ಸೊ ಆ ತ್ಯಾಜ್ಯ ನಿರ್ಮೂಲನೆ ಆಗುತ್ತೆ. ಅದೇ ಪ್ಲಾಸ್ಟಿಕ್ ಇತ್ತು ಅನ್ಕೊಳ್ಳಿ, ಆ ಸೂಕ್ಷ್ಮಾಣುಜೀವಿ ಪ್ಲಾಸ್ಟಿಕ್ ಅನ್ನು ಕೂಡ ವಿಘಟನೆ ಮಾಡಲು ಪ್ರಯತ್ನ ಪಡ್ತಾನೆ ಇರುತ್ತೆ. ಅದು ವಿಘಟನೆ ಆಗೋದಿಲ್ಲ ಅಂತ ಅದಕ್ಕೆ ಗೊತ್ತಿಲ್ಲ, ಆದ್ರೆ ಅದರ ಪ್ರಯತ್ನ ಮಾಡ್ತಾನೆ ಇರುತ್ತೆ. ಈ ಪ್ರಕ್ರಿಯೆಯಲ್ಲಿ ಏನಾಗುತ್ತೆ, ಈ ಸೂಕ್ಷ್ಮಾಣುಜೀವಿಗಳು ವಿಘಟನೆ ಮಾಡ್ಲಿಕ್ಕೆ ಅವುಗಳಿಗೆ ಆಕ್ಸಿಜನ್ ಬೇಕಲ್ವಾ, ಸೊ ಆ ನೀರಿನಲ್ಲಿರುವ ಡಿಸಾಲ್ವ್ಡ್ ಆಕ್ಸಿಜನ್ ಅನ್ನ ಅಗತ್ಯಕ್ಕೂ ಮೀರಿದ ಪ್ರಮಾಣದಲ್ಲಿ ಬಳಸ್ಕೊಳ್ತವೆ. ಆ ಪ್ಲಾಸ್ಟಿಕ್ ಅನ್ನ ಹೇಗಾದ್ರೂ ಮಾಡಿ ನಾವು ವಿಘಟನೆ ಮಾಡಲೇಬೇಕು ಅಂತ ಪ್ರಯತ್ನ ಪಡ್ತಾನೆ ಇರ್ತವೆ. ಇದರಿಂದ ಏನಾಗುತ್ತೆ, ಆ ಜಲಚರ ಜೀವಿಗಳಿಗೆ ಆಮ್ಲಜನಕದ ಕೊರತೆ ಉಂಟಾಗುತ್ತೆ, ಅವು ಸಫೋಕೇಟ್ ಆಗ್ತವೆ, ಮತ್ತೆ ಸಾವನ್ನು ಕೂಡ ಆಗ್ತವೆ. ಇದು ಮಲಿನ ನೀರಾಗಿರುತ್ತೆ. ನೀರಿನಲ್ಲಿ ಆಮ್ಲಜನಕದ ಪ್ರಮಾಣ ಕೊರತೆ ಇದ್ರೆ ಆ ನೀರು ಮಲಿನವಾಗಿದೆ ಎಂದರ್ಥ, ಮತ್ತು ಅಲ್ಲಿನ ಜಲಚರ ಜೀವಿಗಳಿಗೆ ಉಸಿರುಗಟ್ಟಿದ ವಾತಾವರಣ ನಿರ್ಮಾಣವಾಗುತ್ತದೆ. ಇವತ್ತಿನ ಕ್ಲಾಸಸ್ ಇಷ್ಟ ಆಗಿತ್ತು, ಆಕ್ಸಿಜನ್ ಡಿಮ್ಯಾಂಡ್. ಐ ಹೋಪ್ ಕಾನ್ಸೆಪ್ಟ್ ಚೆನ್ನಾಗಿ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.